ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಡಿಕೆಯಲ್ಲಿ ಮಶ್ರೂಮ್ ದಮ್ ಪಲಾವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ನಾನು ಮಡಿಕೆನ ಕಾಯಿಸ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಪಲಾವ್ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಇದಿಷ್ಟು ಹಾಕಿ ಸಣ್ಣಗೆ ಕಟ್ ಮಾಡಿಕೊಡ್ರ ಅಂತ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ಕೆಂಪಗೆ ಬಾಡಿಸ್ಕೋಬೇಕು, ಆವಾಗಲೇ ಟೇಸ್ಟ್ ಬರೋದು. ಮಡಿಕೆ ಸ್ವಲ್ಪ ಕಾಯೋದು ಲೇಟ್ ಆಗುತ್ತೆ, ಆದರೆ ಕಾದ ಮೇಲೆ ತುಂಬಾ ಚೆನ್ನಾಗಿ ಕಾವಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮಡಿಕೆಯಲ್ಲಿ ಮಾಡೋಂಥ ಅಡುಗೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಪ್ರತಿಯೊಂದು ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕಲರ್ ಇವಾಗ ಚೇಂಜ್ ಆಗಿದೆ ಪಲಾವು. ಹಾಗೆ ಕ್ಲೀನಾಗಿ ಬಾಡಿಸ್ಕೊಂಡು ಅದಕ್ಕೆ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ತಮ್ಮ ಬಂದಿದ್ದ ಇವತ್ತು ಅಂತ ಹೇಳ್ಬಿಟ್ಟು ನಾನು ಹಾಗೆ ಸ್ವಲ್ಪ ಪರೋಟ ಮತ್ತು ಪನ್ನೀರ್ ಫ್ರೈ ಮಾಡಿದ್ದೀನಿ. ಆದರೆ ಅವೆರಡೂ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ನಾನು ಮಶ್ರೂಮ್ ಪಲಾವ್ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ನಾನು 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡೆ, ಅದನ್ನು ಫ್ರೈ ಮಾಡಿ. ಹಾಗೆ ಗರಂ ಮಸಾಲ ಅಂದರೆ ಮನೇಲಿ ಮಾಡಿರೋಂಥ ಪಲಾವ್ ಪೌಡರು, ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಇದಿಷ್ಟು ನಾನು ಹಾಕ್ಕೊಂಡು ಫ್ರೈ ಮಾಡಿ, ನಂತರ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪನ್ನ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡೆ. ಅದನ್ನು ಅಷ್ಟೇ ಎಣ್ಣೆ ಬಿಡೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ನಾನು 2 ಸ್ಪೂನ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡ ತಕ್ಷಣ ಚೆನ್ನಾಗಿ ಬಾಡಿಸ್ಕೋಬೇಕು, ಅಂದರೆ ಮಸಾಲದಲ್ಲಿ ಅದು ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ನೆನೆಸಿಟ್ಟಿರೋಂಥ 2 ಲೋಟ ಅಕ್ಕಿನ ನಾನು ಇವಾಗ ಮಸಾಲಾಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮಸಾಲ ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಅದು ಫುಲ್ಲು ಆಗಿದೆ ಮಸಾಲೆ ಎಲ್ಲ ಅಂತ ತುಂಬಾ ಚೆನ್ನಾಗಿ ಬಿಟ್ಕೊಳ್ತಾಯಿತ್ತು. ಈ ಮಡಿಕೆಯಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡೆ. ನನ್ನ ಮಗನಿಗೂ ಸ್ವಲ್ಪ ಅಡುಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಈ ಥರ ಮಾಡಬೇಕಾದ್ರೆಲ್ಲ ನನ್ನ ಜೊತೆಗೆ ಅವ್ನಿಗೆ ಸಪೋರ್ಟ್ ಮಾಡ್ತಾನೆ. ನಾನು ಮಾಡಬೇಕಾದ್ರೆ ಅವನು ತಿರುಗಿಸೋದು ಬಾಡಿಸೋದು ಎಲ್ಲ ಮಾಡ್ತಾನೆ. ಇವಾಗ ನಾನು ಇದಕ್ಕೆ 1 ನಿಂಬೆಹಣ್ಣು ಹಾಕ್ಕೊಳ್ತೀನಿ, ಯಾಕಂದರೆ ನಾನು ಟೊಮೆಟೊ ಹಾಕಿಲ್ಲ, ಹಾಗಾಗಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತೀನಿ. ಆನಂತರ ಕುದಿಬೇಕಾದ್ರೆ ಮಶ್ರೂಮ್ನ ಕಟ್ ಮಾಡಿ ಕ್ಲೀನ್ ಮಾಡಿರೋಂಥದ್ದನ್ನ ನಾನು ಹಾಕ್ಕೊಳ್ತೀನಿ. ಇದನ್ನು ಹಾಕಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಕ್ಲೀನಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಕು. 15ರಿಂದ 20 ನಿಮಿಷದಲ್ಲಿ ಮಶ್ರೂಮ್ ಪಲಾವು ತುಂಬ ಚೆನ್ನಾಗಿ ಆಗಿರುತ್ತೆ. ಯಾರಾದರೂ ಮಡಿಕೆಯಲ್ಲಿ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಹಾಕಿ. ಹಾಗೆ ಇಲ್ಲ ಅಂದರೆ ತಂದು ಮಾಡಿ ನೋಡಿ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಯಾರಿಗಾದ್ರೂ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ದಮ್ ಬಂದಿರುತ್ತೆ ಮಶ್ರೂಮ್ ಪಲಾವ್ ಅಂತ, ತುಂಬಾ ಚೆನ್ನಾಗಾಗಿರುತ್ತೆ. ನಾನು ಈ ಥರ ಇಟ್ಬಿಟ್ಟಿದ್ದೆ 15ರಿಂದ 20 ನಿಮಿಷ. ನಾವೇನು ಪದೇ ತಿರುಗಿಸೋದು ಬೇಕಾಗಿರಲ್ಲ. ಕ್ಲೀನಾಗಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಕ್ಲೀನಾಗಿ ದಮ್ ಬಂದಿರುತ್ತೆ, ತುಂಬಾ ಚೆನ್ನಾಗಾಗಿರುತ್ತೆ. ಟ್ರೈ ಮಾಡಿ ಪ್ಲೀಸ್. ಕಮೆಂಟ್ ಹಾಕೋದಂತೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.